ಮಾಗಡಿ ತಾಲೂಕಿನ ಕುದೂರು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಬಮೂಲ್ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಕೆಬಿ ರಾಜಣ್ಣ ಅವರು ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ 75,000 ರೂಪಾಯಿಯ ಚೆಕ್ ಅನ್ನು ಶಾಲೆಯ ಪ್ರಾಂಶುಪಾಲರಾದ ನಾರಾಯಣಪ್ಪ ಅವರಿಗೆ ನೀಡಿದ್ದಾರೆ. ಇದೇ ವೇಳೆಯವರು ಶಾಲೆಗೆ 22 ಲಕ್ಷದ ವಾಹನವನ್ನ ಮಕ್ಕಳ ಉಪಯೋಗಕ್ಕಾಗಿ ನನ್ನ ವೈಯಕ್ತಿಕವಾಗಿ ನೀಡುತ್ತೇನೆ, ಶಾಲೆಗೆ ಬೇಕಾದ ಬೋರ್ವೆಲ್ ವ್ಯವಸ್ಥೆ ಮಾಡಿಸುವುದಾಗಿ ಮತ್ತು ಮುಂದಿನ ತಿಂಗಳು ಈ ಶಾಲೆಗೆ ಸಿಎಂ ಭೇಟಿ ನೀಡಲಿದ್ದಾರೆ, ಸರ್ಕಾರದ ಗಮನ ಸೆಳೆದು ಎಲ್ಲ ರೀತಿಯಿಂದ ಶಾಲೆಯ ಅಭಿವೃದ್ಧಿ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀದೇವಿ ನಾಗರಾಜು, ವೀರಭದ್ರಯ್ಯ, ಎಸ್ಡಿಎಂಸಿಯ ಸದಸ್ಯರು, ಉಪಾಧ್ಯಕ್ಷರಾದ ಗೋಪಾಲ್, ನಾಗೇಶ್, ಕುಸುಮ, ಮಂಜುಳಾ, ವತ್ಸಲ, ಕಲಾವತಿ ಹಾಗೂ ಇನ್ನೂ ಅನೇಕರು ಜೊತೆಗಿದ್ದರು. ಹನುಮಂತರಾಯಪ್ಪ, ಮಾಗಡಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಏನಿದಿನ ಒಂದು ಎಸ್ಡಿಎಂಸಿ ಸಭೆ ಮಾಡಬೇಕು ಅಂತ ನಮ್ಮ ಪ್ರಿನ್ಸಿಪಾಲು ಮತ್ತು ಹೆಡ್ ಮೇಡಮ್ನವರು ಮತ್ತು ನಾಗರಾಜ್ ಸಾಹೇಬರು ಹೇಳಿದರು. ಅದೇ ರೀತಿ ಸಭೆಗೆ ಎಲ್ಲ ಬಂದಿದ್ದು. ಅಲ್ಲಿ ಮಾತಾಡಬೇಕಾದ್ರೆ ಈ ನಮ್ಮ ಕುದೂರಿನ KPSC ಶಾಲೆ ನಮ್ಮ ಡಿ.ಕೆ. ಸುರೇಶ್ ಅನ್ನೋದು ಮೊದಲಿಂದ ಅವರು ಭಾಳ ಇದ್ರ ಬಗ್ಗೆ ಆಸೆ. ಎಲ್ಲ ನಮ್ಮ ಬೆಂಗಳೂರು ಸೌತಲ್ಲಿ ಎಲ್ಲ ಪ್ರೌಢಶಾಲೆಗೆಲ್ಲ ಒಂದು KPSC ಶಾಲೆ ಮಾಡಬೇಕು, ಚೆನ್ನಾಗಿ ಸ್ಕೂಲು ಉನ್ನತ ಆಗಬೇಕು ಅಂತ ಹೇಳಿ ಅದೇ ರೀತಿ ಇತ್ತು. ಅದೇ ರೀತಿ ನಮ್ಮ ಶಾಸಕರು ಹೋಗಿ ಇಲ್ಲ ನಮ್ಮೂರಿಗೂ ಬೇಕು ಕುದೂರಿಗೆ ಅಂತ ಹೋಗಿ ಹೇಳಿ ಈ ಒಂದು ಸಂಸ್ಥೆನ ಅಂದರೆ KPSC ಶಾಲೆನ ಕುದೂರು ತಂದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕ ಪರವಾಗಿ ಈ ನನ್ನ ಕುದೂರು ಗ್ರಾಮದ ಪರವಾಗಿ ನನ್ನ ಭಾಳ ಅಭಿನಂದನೆಗಳು. ಹಾಗೆ ನಾನು ಏನು ಮುಂದೆ ಈಗ ಮುಂದಿನ ತಿಂಗಳು CM ಕಾರ್ಯಕ್ರಮ ನಮ್ಮಲ್ಲಿ ನಡೀತದೆ. ಆ ದಿನ ನಾನು ಈ KPSC ಶಾಲೆಗೆ 26 ಲಕ್ಷದಿಂದ 40 ಸೀಟ್ದು ಒಂದು ಬಸ್ ಸಹ ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿದ್ದೀನಿ. ಹಾಗೆ ಒಂದು ಲ್ಯಾಬು ಕೊಠಡಿಗಳಿಗೆ ಟೇಬಲ್ ಇಲ್ಲ, ಆ ಟೇಬಲ್ ಸಹ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಮುಂದೆ ಏನು ಒಂದು ಬೋರ್ ಹಾಕ್ಸ್ಬೇಕು ಅಂತ ಹೇಳಿದ್ದಾರೆ. ಆ ಬೋರ್ ಕುಡಿಯೋದು ಸಮಸ್ಯೆ ಆಗಿದೆ, ಆ ಬೋರು ಕೊಡಿಸ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿದ್ದೀನಿ. ಮುಂದೆ ಏನಾದ್ರೂ ನಮ್ಮಿಂದ ಏನು ಸಹಾಯ ಆಗ್ತದೆ ಅದೆಲ್ಲ ಮಾಡ್ತೀನಿ ಅಂತ ಸಂದರ್ಭ ಹೇಳಿ SDMC ಭಾಳ ಚುರುಕಾಗಿ ನಡೀತದೆ. ಅವರು ಯಾವುದೇ ಬಿಡ್ತಾ ಇಲ್ಲ. ನನ್ನ ಮನೆಗಿದ್ರು ಅವ್ರು ಬಿಡ್ತಾಯಿಲ್ಲ, ಅವ್ರು ಇಲ್ಲಿ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ, ಅದು ನಂಗೆ ಭಾಳ ಈ ಸರಿ ಖುಷಿ ಇದೆ. ಹೋದ ಸರಿ ನಾನು ಬರ್ತಿರ್ಲಿಲ್ಲ. ಈ ನಮ್ಮ MLA ಮನೆಯೆಲ್ಲ ಬೈದರು, ನೀನು ಮನೆಗೆ ಮಲಿಕೋ ಅಂತ ಹೇಳಿದ್ರು, ಏನೋ ಹೇಳಿದ್ರು ಬೈಸಿದೆ. ಅದಕ್ಕೆ ನಾನು ಈಗ ಶಾಲೆ ಏಳಿಗೆಗೆ ನಾನು ಯಾವತ್ತೂ ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳಿ ಏನು ನನ್ನ ಕರೆಸಿ ಸಭೆಗೆ ಮಾತಾಡಿಸೋಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ಲರೂ ಹೊಂದಿಸ್ತಾ ಅದು ಮಾತು ಮುಗಿಸ್ತೀನಿ. ಜೈ ಹಿಂದ್.